ನಮಸ್ತೆ, ನನ್ನ ಹೆಸರು ನಿಷ್ಕಲ್ ಅಂತ. ನಾನು ಬಸವಣ್ಣನವರ ಸಾಮಾಜಿಕ ಸಮಾನತೆ ಹಾಗೂ ಕಾಯಕ ಹಾಗೂ ಸ್ತ್ರೀಯರ ಸ್ಥಾನಮಾನವನ್ನ ನೋಡೋಣ. ಮೊದಲನೇದಾಗಿ ಸ್ತ್ರೀಯರ ಸ್ಥಾನಮಾನ. ಸ್ತ್ರೀಯರು ಅಂತಂದ್ರೆ ಬಸವ ಪೂರ್ವ ಯುಗದಲ್ಲಿ ಸ್ತ್ರೀಯರ ಸ್ಥಾನಮಾನ ಬಹಳ ಕೀಳಾಗಿತ್ತು. ಅಂತಂದ್ರೆ ಸ್ತ್ರೀಯರನ್ನ ಬಹಳ ಕೇವಲವಾಗಿ ಕಾಣುತ್ತಿದ್ದರು. ಅಂದ್ರೆ ಆಗಿನ ಕಾಲದಲ್ಲಿ ಸ್ತ್ರೀಯರನ್ನ ಬರೀ ಉಪಭೋಗದ ವಸ್ತುವಾಗಿ, ಅಂದ್ರೆ ಮನೆಯಲ್ಲಿ ಬರೀ ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ಯಾವುದೇ ತರಹದ ಸ್ವಾತಂತ್ರ್ಯವನ್ನ ಅವರು ಹೊಂದಿರಲಿಲ್ಲ. ಮನೆಯಲ್ಲಿ ಬರೀ ಮಕ್ಕಳನ್ನ ನೋಡಿಕೊಳ್ಳುವುದು, ಗಂಡನ್ನ ಸಾಕುವುದು, ಬರೀ ಅವರಿಗೆ ಮಾಡಿ ಹಾಕುವುದರಲ್ಲಿ ಅವರ ಜೀವನ ಕಳೆದು ಹೋಗಿತ್ತು. ಯಾವುದೇ ತರಹದ ಸ್ವಾತಂತ್ರ್ಯನೇ ಇರಲಿಲ್ಲ. ನಂತರ ದಿನದಿಂದ ದಿನಕ್ಕೆ ಬಸವಣ್ಣನವರಂತಹ ವೀರ ಕ್ರಾಂತಿಕಾರಕರು ಹುಟ್ಟಿದ ನಂತರ ಬಸವಣ್ಣನವರು ತಮ್ಮ ಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನ ಹೆಚ್ಚಿಸಲೆಂದು ಅವರು ಕೆಲವು ಕ್ರಾಂತಿಗಳನ್ನು ಕೈಗೊಂಡರು. ಅದರಲ್ಲಿ ಶೈಕ್ಷಣಿಕವಾಗಿ ಹಾಗೂ ರಾಜಕೀಯವಾಗಿ, ಸಾಹಿತ್ಯಿಕವಾಗಿ ಅವರ ಕಾಲದಲ್ಲಿ ನಾವು ಒಂದು ಉನ್ನತಿಯನ್ನ ಕಾಣಬಹುದು. ಉದಾಹರಣೆಗಾಗಿ ನಾವು ನಾಗಾಂಬಿಕಾ ಮತ್ತು ಅಕ್ಕಮಹಾದೇವಿ ಅಂತಹವರನ್ನ ನಾವು ನೋಡ್ಬೋದು. ಅವರು ವಚನಕಾರ್ತಿಯರು ಪ್ರಮುಖವಾದ. ಹಾಗೂ ಈಗಿನ ಕಾಲದಲ್ಲಿ ನಾವು ವರ್ಷದಿಂದ ವರ್ಷಕ್ಕೆ ನಾವು ಉನ್ನತಿಯನ್ನ ಕಂಡಿದ್ದೇವೆ ಮಹಿಳೆಯರಲ್ಲಿ. ಈಗ ನಾವು ಎಲ್ಲಾ ಸ್ಪೋರ್ಟ್ಸ್ ನಲ್ಲಿ ಆಯಿತು, ಯಾವುದೇ ವಚನದಲ್ಲಿ ಆಯಿತು, ಮತ್ತು ಶೈಕ್ಷಣಿಕವಾಗಿ ಆಯಿತು, ಆರ್ಥಿಕವಾಗಿ ಆಯಿತು, ನಾವು ಸುಧಾರಿಸಿ ಇಂತಹ ಸ್ತ್ರೀಯರನ್ನ ನಾವು ಕಾಣಬಹುದು. ನಮಗೆ ಉದಾಹರಣೆಯನ್ನು ಆಗಿದ್ದಾರೆ. ಹೀಗೆ ದಿನದಿಂದ ದಿನಕ್ಕೆ ನಾವು ಸ್ತ್ರೀಯರ ಉನ್ನತಿಯನ್ನು ನಾವು ಕಾಣಬಹುದು. ಕಾಯಕ ಮತ್ತು ದಾಸೋಹ ಇಂಥವನ್ನು ಬಸವಣ್ಣನವರು ಹೇಳಿದ್ದಾರೆ. ಮೊದಲದಾಗಿ ನಾವು ಸಾಮಾಜಿಕ ಸಮಾನತೆಯನ್ನ ಹೇಳುವುದರಲ್ಲಿ ಬಸವಣ್ಣನವರು ಸಾಮಾಜಿಕ ಸಮಾನತೆಯನ್ನು ಅಂತಂದ್ರೆ ಪ್ರತಿಯೊಬ್ಬ ಕೇವಲ ಮನುಷ್ಯರಲ್ಲಿನೇ ಈ ಕಾಲದಲ್ಲಿ ಯಾವುದೇ ತರಹದ ಒಂದು ಅಡ್ಜಸ್ಟ್ಮೆಂಟ್ನೇ ಇಲ್ಲ. ಯಾರು ಈಗ ನೋಡಿ, ನಾ ಏನಾದ್ರೂ ನಮ್ಮ ಮನೆಯೊಳಗೆ ನನಗೆ ₹10 ಕೊಟ್ಟಿದ್ರು ಅಂತ ತಿಳ್ಕೊರಿ. ಈಗ ನಾನು ಅದನ್ನ ನಮ್ಮ ಫ್ರೆಂಡ್ ₹5 ಕೊಟ್ಟು ತಿನ್ನಾಕ ನಾವ ಹಿಂದೆ ಮುಂದೆ ಮಾಡ್ತೀವಿ. ಅವಾಗ ಬಸವಣ್ಣನವ್ರು ಏನ್ ಹೇಳಿದ್ರೆ, ಇವಾಗ ನಾವ್ ದುಡ್ಡೇನಿ ಅಂತಂದ್ರ ಅದನ್ನ ನಾವೆಲ್ಲರ ಜೊತೆ ಹಂಚ್ಕೊಂಡ್ ತಿನ್ಬೇಕ ಅಂತಂದ್ರ. ಈಗ ನಾ ಇವತ್ತು ದುಡ್ಡು ಬಂದೆ, ಇವತ್ತು ನಮ್ಗೆ ಇಷ್ಟು ಪಗಾರ ಬಂತೆ, ಇವತ್ತು ಎಲ್ಲಾರು ನಮ್ಮ ನೇಬರ್ಸ್ ಆಯ್ತ ಎಲ್ಲಾರ ಜೊತೆನೂ ಹಂಚ್ಕೊಂಡ್ ತಿನ್ಬೇಕು. ಇದು ನಮ್ದು ಸಾಮಾಜಿಕ ಒಗ್ಗಟ್ಟನ್ನ ಹೇಳ್ತೈತಿ. ಹಾಗೆ ಮತ್ತೆ ಕಾಯಕ, ಎಲ್ಲರೂ ಪ್ರತಿಯೊಬ್ಬರು ದಾಸೋಹ ಈ ತರಹದ ಒಂದು ಕಾಯಕವನ್ನ ಮಾಡಿ ಬದುಕಬೇಕಂತ ಹೇಳಿ ಹೇಳಿದ್ದಾರೆ. ಧನ್ಯವಾದಗಳು.